ಜಾತಿ ಗಣತಿ ಮಾಡಿದ್ರೆ ವ್ಯವಸ್ಥಿತವಾಗಿ ಮಾಡಬೇಕಷ್ಟೇ. ಎಲ್ಲ ಜಾತಿಗೂ ಒಬ್ರಿಗೊಬ್ರಿಗೆ ಅನ್ಯಾಯ ಆಗಂಗೆ ಮಾಡಬಾರ್ದು. ಇವ್ರು ಮಾಡಿಲ್ಲ. ಸರಿ ಮಾಡಬೇಕು ಅಂದರೆ ಮತ್ತೆ ಇನ್ನೊಂದು ಸರಿ ಸರ್ವೆ ಮಾಡಬೇಕು. ಇಲ್ಲಾಂದರೆ ಅವರು ಯಾವ ರೀತಿ ಅವ್ರಿಗೆಲ್ಲರಿಗೂ ಎಲ್ಲ ಜಾತಿಗೂ ಹೇಳ್ಬೇಕು ಆ ರೀತಿ ಹೇಳ್ಬೇಕು ಅವರಷ್ಟೇ. ಮುಖ್ಯಮಂತ್ರಿ ಆದವರು ಜವಾಬ್ದಾರಿ ಇರೋರು ಅದೇ ರೀತಿ ಮಾಡ್ಬೋದು. ಜಾಸ್ತಿ ಇದೆ ಅಂತ ಹೇಳ್ತಾವ್ರೆ. ಅದು 2015ರಲ್ಲಿ ಆಗಿರೋದು. ಅದರಿಂದ ಮತ್ತೆ ವಾಪಸ್ ಮಾಡಿದ್ರೆ ಒಳ್ಳೆಯದು, ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಕೆಲವು ರಜಾ ಇರ್ತಾವೆ. ಅವ್ರು ಯಾರೋ ಒಬ್ರು ಹೇಳಿದ್ರು ರಜದ ದಿನ ಅವರು ಮನೆ ಬಾಗಿಲು ಹಾಕಿದರೆ ಹಂಗೆ ಬರ್ಕೊಂಬಂದ್ಬಿಟ್ಟಿರ್ತಾರೆ ಅಂತಲೂ ಹೇಳಿರ್ತಾರೆ. ಅದು ಆಗಿರ್ಬೋದು. ಅದರಿಂದ ಜಾತಿಗೆ ಅನ್ಯಾಯ ಮಾಡ್ದಂಗೆ ವ್ಯವಸ್ಥಿತವಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಏನು ಈಗ ನಿನ್ನೆ ಕೋರ್ಟ್ನಲ್ಲಿ ಹೇಳಿದ್ದಾರೆ, ಇ ಡಿ ಅವ್ರಿಗೇನೋ ಮತ್ತೆ ಪರ್ಮಿಷನ್ ಕೋರ್ಟ್ ಕೊಟ್ಟಿದೆ. ಅದರಂತೆ ನಡೆದ್ರೆ ಅದು ಆಗ್ಬೋದು. ತಪ್ಪು ಮಾಡಿದವರು ಶಿಕ್ಷೆ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು, ಅದು ಪಕ್ಕ ಆಗುತ್ತೆ. ಇರಲಿಲ್ವ ಅವ್ರು ನ್ಯಾಯಯುತವಾಗಿದ್ದರೆ ಶಿಕ್ಷೆ ಆಗಲ್ಲ ಅಷ್ಟೇ. ಅದು ಮಾಡೋದು ಏನಿಲ್ಲ. ಅದೇ ಅದೆಲ್ಲ ಮಾಮೂಲಿ ರಾಜಕೀಯ. ಇದು ಕುರ್ಚಿಗೋಸ್ಕರ ಮಾಡ್ತಾರೆ ಹೊರತು ನ್ಯಾಯಕ್ಕೋಸ್ಕರ ಯಾರೂ ಮಾಡಲ್ಲ. ಹಂಗಾಗಿ ಕೋರ್ಟ್ ಇದೆ, ಕೋರ್ಟ್ನಲ್ಲಿ ತೀರ್ಮಾನವಾದ ವ್ಯವಸ್ಥೆ.